ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದೆ. ಹಾಗಾಗಿ ನಿಮಗೆ ಮನೆಗೆ ಏನಾದರೂ ಡೆಕೋರೇಷನ್ಗೆ ಅಥವಾ ಏನಾದರೂ ಲಕ್ಷ್ಮಿ ಮುಖವಾಡ ಆ ಥರದ್ದೇನಾದರೂ ಬಿಂದಿಗೆ ಆ ಥರದ್ದೇನಾದರೂ ಬೇಕು ಅಂತ ಅಂದರೆ ಜರ್ಮನ್ ಸಿಲ್ವರ್ ಎಲ್ಲ ಆಲ್ ಇನ್ ಒನ್ ಒಂದೇ ಕಡೆ ಸಿಗೋಂಥ ಐಟಮ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆ್ಯಕ್ಚುಲಿ ಸೇಲ್ ಅಂದರೆ ಒಂದು ಸಲ ಬಂದು 1 ತಿಂಗಳು 2 ತಿಂಗಳು ಇದ್ದು ಹೊರಟೋಗುತ್ತೆ. ಬಟ್ ಇದು ಆ ಥರ ಅಲ್ಲ, ಅಲ್ಲೇ ಪರ್ಮನೆಂಟಾಗಿದೆ. ಸೇಲ್ ಥರನೇ ಇದೆ. ಸೇಲಲ್ಲಿ ಹೆಂಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ವಸ್ತುಗಳು, ಅದೇ ಥರ ಸಿಗುತ್ತೆ. ಹೆಚ್ಚು ಕಮ್ಮಿ 2ರಿಂದ 3 ವರ್ಷ ಹತ್ತತ್ರ ಆಗಿದೆ ಸ್ಟಾರ್ಟ್ ಆಗಿದ್ದು. ಮೈಸೂರಲ್ಲಿ ನೀವು ಸ್ಪೀಚ್ ಆ್ಯಂಡ್ ಇಯರಿಂಗಿಂದ ಪೂರ್ತಿ ಡೌನಿಗೆ ಬಂದರೆ ಬಿಸಿಲು ಮಾರಮ್ಮ ಟೆಂಪಲ್ ಸಿಗುತ್ತೆ. ಅದರಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಸರ್ಕಲ್ ಸಿಗುತ್ತೆ. ಅದರಿಂದ ಮುಂದೆ ಬಂದರೆ ಲೆಫ್ಟ್ ಸೈಡು ಆ್ಯಕ್ಚುಲಿ ಇರೋದು ಇದು ಸೇಲು. ನಿಮ್ಗೆ ಅಲ್ಲೇ ಬಂದ್ರೇ ಮೇನ್ ರೋಡಲ್ಲೇ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಐಟಮ್ಗಳು. ಹೆಂಗೆ ಅಂದರೆ ಒಂದು ಹೇರ್ ಪಿನ್ನಿಂದ ಹಿಡಿದು ಮನೆಗೆ ಬೇಕಾಗಿರೋಂಥ ಮಿಕ್ಸಿವರೆಗೂ ಕೂಡ ಇದೆ. ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟಿಂಗಲ್ಲೇ ದೀಪಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಹೇರ್ ಪಿನ್ಗಳು, ಕ್ಲಿಪ್ಸ್ಗಳು, ಹಾಗೆಯೇ ಪ್ರತಿಯೊಂದು ಐಟಮು ಮಕ್ಳಿಗೆ ಬೇಕಾಗಿರೋಂತಹ ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಏನು ಬೇಕೋ ಆಲ್ ಇನ್ ಒನ್ ಎಲ್ಲ ಇದೆ ಇಲ್ಲಿ. ಆಲ್ರೆಡಿ ನಾನು ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ. ನಾನು ಒಂದು ಶಾಪಿಂಗು ಇದ್ರದ್ದೆಲ್ಲ ಹಾಕಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ವೀಣಾ ಅಂತ. ಅದರಲ್ಲಿ ರೆಸಿಪೀಸ್ ಹಾಕ್ತಾ ಇರ್ತೀನಿ. ದಯವಿಟ್ಟು ಅದನ್ನು ಒಂದ್ಸಲ ನೋಡಿ. ಅದಕ್ಕೂ ವಿಸಿಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮ್ಮದೊಂದು ಸಬ್ಸ್ಕ್ರೈಬ್ರಿಂದ ನಮಗೆ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಬೇಡಿ. ಹಾಗೆ ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟಿಂಗು ಕ್ಲಿಪ್ಪು ಏರ್ ಪಿನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ನೋಡಿ ಇಲ್ಲಿ ಕೀ ಬಂಚ್ಗಳು. ಏನು ಅಂತ ಅಂದರೆ ಚಿಕ್ಕ ಪುಟ್ಟದ್ದು ಬಾಕ್ಸ್ಗಳು, ಡೈನಿಂಗ್ ಟೇಬಲ್ಗೆ ಹಾಕಿಡೋ ಅಂಥ ಸ್ಟ್ಯಾಂಡ್ಗಳು, ನಾವೇನಾದರೂ ಬಾಕ್ಸ್ಗಳು ಅಂದರೆ ಅಡುಗೆ ಮನೇಲಿ ಏನಾದರೂ ಹಾಕಿಡೋ ಅಂಥ ಬಾಕ್ಸ್ಗಳು, ಅಥವಾ ಏನಾದರೂ ಬುಕ್ಸು ಆ ಥರದ್ದು ಏನಾದ್ರು ಹಾಕಿಡೋ ಅಂಥದ್ದು, ಮತ್ತು ಗ್ಲಾಸ್ ಐಟಮ್ಗಳು, ನಾವೇನು ಜ್ಯೂಸಿಗೆ ಬಳಸೋ ಅಂಥ ಗ್ಲಾಸ್ಗಳು, ಅಡುಗೆ ಮನೇಲಿ ಏನಾದರೂ ಬಳಸ್ತೀವಲ್ಲ ಆ ಥರದ್ದು ಬ್ರಷ್ಗಳು, ಎಲ್ಲ ಆಲ್ ಇನ್ ಒನ್ನು ನಿಮಗೆ ನೋಡ್ತಾ ಇರ್ಬೋದು. ಚಿಕ್ಕದು ಪ್ಲಾಸ್ಟಿಕ್ ಐಟಮ್ಗಳಂತೂ ತುಂಬ ವೆರೈಟಿ ಇದೆ ಇದರಲ್ಲಿ. ಗ್ಲಾಸ್ಗಳು ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ಚಿಕ್ಕದು ಈ ಥರದ್ದು ಡಬ್ಬಿಗಳು ಬರುತ್ತಲ್ಲ ಅಡುಗೆ ಮನೆಗೆ ಏನಾದರೂ ಪ್ರಾವಿಷನ್ ಹಾಕಿಟ್ಕೊಳಕ್ಕೆ, ಆ ಥರದ್ದು ಬಾಕ್ಸ್ಗಳಂತೂ ತುಂಬ ವೆರೈಟಿ ಇದೆ. ಚಾಪರ್ ಬೋರ್ಡ್ಗಳು, ಹಾಗೆಯೇ ಚಿಕ್ಕದು ಡಬ್ಬಿಗಳು, ಮತ್ತು ಬಟ್ಟೆ ಹ್ಯಾಂಗರ್ಗಳಂತೂ ವೆರೈಟಿ ಇದೆ. ಏನು ಪ್ಲಾಸ್ಟಿಕ್ದಿಂದ ಹಿಡಿದು ಸ್ಟೀಲ್ದು ಎಲ್ಲ ಇದೆ. ನೋಡ್ತಾ ಇರ್ಬೋದು. ಈ ಥರ ಟ್ರೇಗಳು ನಾನು ತುಂಬ ತೊಗೊಂಡಿದ್ದೀನಿ ಇಲ್ಲಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಸಲ ಬಂದು ತೊಗೊಂಡೋಗಿದ್ದೆ ಮ್ಯಾಟು, ಈ ಥರ ಬಾಕ್ಸ್ಗಳು ಇದೆಲ್ಲ. ಹಂಗಾಗಿ ಈ ಸಲ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಬಂದೆ. ಸ್ಟೀಲ್ ವಾಟರ್ ಬಾಟಲ್ಗಳು ಈಗ ಎಷ್ಟು ವೆರೈಟಿ ಇದೆ ಅಂತ ಅಂದರೆ. ಚಾಪರು ನೋಡಿ, ಇದು ಸ್ಟೋರೇಜ್ ಬಾಕ್ಸ್ಗಳು ಬರುತ್ತಲ್ಲ ಅದು ತುಂಬ, ಮತ್ತು ರೇಟ್ ನೋಡ್ತಾ ಇರ್ಬೋದು ನೀವು. ತುಂಬ ಕಮ್ಮಿ ಅನ್ನಿಸ್ತು ನನಗೆ. ಔಟ್ ಸೈಡು ನಾನು ಆನ್ಲೈನಲ್ಲೂ ಕೂಡ ತರಿಸಿ ನೋಡಿದ್ದೀನಿ. ಬಟ್ ಆನ್ಲೈನಲ್ಲಿ ತರಿಸಿರೋದು ಹೆಂಗಿದೆ ಅಂದರೆ ರೈಟ್ ಸ್ವಲ್ಪ ಕಮ್ಮಿ ಅಂತ ಅನಿಸಿದ್ರು ಕ್ವಾಲಿಟಿ ಅಷ್ಟಕ್ಕಷ್ಟೇ. ಬಟ್ ಇಲ್ಲಿ ಎಷ್ಟು ಗಟ್ಟಿ ತಿಕ್ಕಾಗಿದೆ ಅಂತ ಅಂದರೆ ಅದು ಎಷ್ಟು ಕೆಳಗಡೆ ಬಿದ್ದರೂ ಕೂಡ ಒಡೆದೋಗಲ್ಲ. ಒಂಥರ ಫೈಬರ್ ಬರುತ್ತಲ್ಲ ಆ ಥರ ಇದೆ. ಇದು ಪ್ಲಾಸ್ಟಿಕ್ ಜಗ್ಗಳು, ಮತ್ತು ಈ ಥರ ಬಾಕ್ಸ್ಗಳು ನೋಡ್ತಾ ಇರ್ಬೋದು. ಪ್ಲಾಸ್ಟಿಕ್ ಸ್ಟೂಲ್ಗಳು, ಈ ಥರದ್ದು. ಇದಂತೂ ನಂಗೆ ಈ ಥರ ಬುಟ್ಟಿಗಳು ತುಂಬ ಇಷ್ಟ ಆಯಿತು. ನಾನು ಒಂದು 2-3 ತೊಗೊಂಡಿದ್ದೀನಿ ಈ ಥರ. ನಾನು ಇಲ್ಲಿ ಹಣ್ಣೆಲ್ಲ ಹಾಕಿಟ್ಟಿದ್ದೀನಿ ನೋಡಿ. ನಾನು ನನ್ನ ಲಾಕ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಹಾಕಿಟ್ಟಿದ್ದೀನಲ್ಲ, ಅದೆಲ್ಲ ಇಲ್ಲೇ ತೊಗೊಂಡಿರೋದು ಆ್ಯಕ್ಚುಲಿ. ನೋಡಿ, ಈ ಥರ ಬುಟ್ಟಿ ಥರ, ಮತ್ತು ಫ್ಲವರ್ ಬುಟ್ಟಿ ಥರನೂ ಇದೆ. ಹಂಗೇ ಅದಲ್ದೇ ಇದಕ್ಕೆ ಮುಚ್ಚುಳ ಕೂಡ ಇರೋದು ಇದೆ. ನಾನು ಮುಚ್ಚುಳ ಇರೋದನ್ನು ತೊಗೊಂಡಿದ್ದೀನಿ. ಬೇರೆದೇನೋ ಹಾಕಿಟ್ಟಿದ್ದೀನಿ, ನಾನು ನಿಮಗೆ ತೋರಿಸಿಲ್ಲ ನೋಡಿ. ಈ ಥರದ್ದು ಅದರಲ್ಲಿ ವಿತ್ ಮುಚ್ಚುಳ ಬರುತ್ತೆ. ಅದಂತೂ ತುಂಬ ಕ್ವಾಲಿಟಿ ಅಂತೂ ನಂಬರ್ 1 ಇದೆ. ನೀವು ಅದರಲ್ಲಿ ಎಷ್ಟೊಂದು ಕ್ವಾಲಿಟಿ ನೋಡ್ಬೋದು ಅಂತ ಅಂದರೆ. ಮತ್ತು ಈ ಥರದ್ದು ಹಣ್ಣೇನಾದರೂ ಹಾಕಿ ಮುಚ್ಚಿಟ್ಕೋಬೋದು, ಆ ಥರದ್ದು ಇದು. ಮತ್ತು ಈ ಸ್ಪೂನು ಅಥವಾ ಬಾತ್ರೂಮಲ್ಲಿ ಏನಾದರೂ ಬ್ರಷ್ಷು ಆ ಥರದ್ದನ್ನಾದರೂ ಹಾಕಿಟ್ಕೋಬೋದು. ನೋಡಿ, ಮಕ್ಕಳಿಗೆ ವಾಕರ್ ಬರುತ್ತಲ್ಲ ಅವು ಎಲ್ಲ ಪ್ರತಿಯೊಂದು ಈ ಥರದ್ದು ಇಲ್ಲ ಐಟಮ್ಗಳು ಅನ್ನಂಗೆ ಇಲ್ಲ, ಆ ಥರ ಇದೆ. ಸ್ಟೂಲ್ಗಳಂತೂ ಎಷ್ಟು ಗಟ್ಟಿಯಾಗಿದೆ ಅಂತ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ಸೋಪ್ ಬಾಕ್ಸ್ಗಳಂತೂ ತುಂಬ ವೆರೈಟಿ. ಒಂಥರ ಸೆರಾಮಿಕ್ ಬರುತ್ತಲ್ಲ ಆ ಥರದ್ದೆಲ್ಲ, ಬರೀ ಪ್ಲಾಸ್ಟಿಕ್ ಅಲ್ದೇ ಅದು ಪ್ಲಾಸ್ಟಿಕ್ ಆ್ಯಕ್ಚುಲಿ. ಬಟ್ ನೋಡಿದ್ರೆ ಆ ಥರ ಡಿಸೈನ್ ಇದೆ. ಅದು ಎಷ್ಟು ಚೆನ್ನಾಗಿತ್ತು ಅಂತಲೇ ನನಗೆ ಒಂದು 2-3 ಎತ್ಕೊಳ್ಳೋಣ ಅಂದ್ಕೊಂಡೆ. ಸುಮಾರು ತೊಗೊಂಡೆ ಆ್ಯಕ್ಚುಲಿ.
ಹಾಗೆಯೇ ನೋಡ್ತಾ ಇರ್ಬೋದು ಬ್ರಷ್ ಹಾಕಿಟ್ಟ ಅಂತ ಬಾಕ್ಸ್ಗಳು, ಮತ್ತು ಈ ನಾವು ಬೆಳ್ಳುಳ್ಳಿ ಈರುಳ್ಳಿ ಆ ಥರದ್ದೇನೋ ಸ್ಟ್ಯಾಂಡ್ ಥರ ಹಾಕಿರ್ತೀವಲ್ಲ ಆ ಥರದ್ದೆಲ್ಲ ತುಂಬ ವೆರೈಟಿ ಇದೆ ನೋಡಿ. ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ಅಡುಗೆ ಮಾಡೋ ಅಂಥ ಸ್ಟವ್ ಬರುತ್ತೆ ನೋಡಿ, ದೊಡ್ಡ ದೊಡ್ಡದು ಏನಾದರೂ ಫಂಕ್ಷನ್ಗಳಿಗೆ ಆ ಥರದ್ದು ಸ್ಟವ್ ಕೂಡ ಇದೆ. ಇಲ್ಲಿಲ್ಲ ನಾವು ಒಂದು ನೋಡೋಣ ಅಂತ ಹೋದರೆ ಅದ್ರ ಜೊತೆ ಇನ್ನೊಂದು ಸಿಗುತ್ತೆ. ಈ ಥರ ಕೋಮ್ಗಳು, ನಾನು ಒಂದ್ಸಲ ಈ ಥರ ಕೋಮ್ ಎಷ್ಟೊಂದು ಅಂಗಡಿಗಳಲ್ಲಿ ಹುಡುಕಿ ನನಗೆ ಕ್ವಾಲಿಟಿ ಸಿಗ್ದೇ ನಾನು ಸುಮ್ಮನೆ ಆಗಿ ಇಲ್ಲೇ ಬಂದು ಒಂದ್ಸಲ ತೊಗೊಂಡೋಗಿದ್ದೆ ನೋಡಿ. ಪ್ಲಾಸ್ಟಿಕ್ ಮರಗಳು, ಏನಾದರೂ ನಾವು ಮನೇಲಿ ಏನಾದರೂ ಕೇರಕ್ಕೆ ಏನಾದರೂ ಬಳಸೋಕ್ಕೆ ಅಂತ ಇಟ್ಕೊಳ್ತೀವಲ್ಲ ಆ ಥರ. ಇದೊಂಥರ ನಾನು ಗ್ಲಾಸಿಂದೇನೋ ಅಂತ ಅಂದ್ಕೊಂಡೆ, ಬಟ್ ಗ್ಲಾಸಿಂದೆಲ್ಲ ಫೈಬರ್ ಥರ ಇದು. ಎಷ್ಟು ಗಟ್ಟಿ ಇತ್ತು ಅಂತ ಅಂದರೆ ನಾನು ಅದನ್ನ ಎತ್ತಿ ಕೂಡ ನೋಡಿದೆ. ಮತ್ತು ಬಾತ್ರೂಮ್ದು ಜಗ್ಗು, ಸ್ಟೂಲ್ಗಳು, ಮತ್ತು ಚಿಕ್ಕದು ಬೌಲ್ ಥರ ಇದು ಹೆಂಗಿದೆ ಅಂತ ಅಂದರೆ ಬೌಲು ನಾವೇನಾದರೂ ಸ್ನ್ಯಾಕ್ಸ್ ಏನಾದರೂ ಹಾಕಿ ಕೊಡ್ಬೋದು, ಅಥವಾ ಏನಾದರೂ ಬಳಸೋಕ್ಕೆ ಏನಾದ್ರೂ ಫ್ರೂಟ್ಸು ಆ ಥರದ್ದು ಏನಾದರೂ ಹಾಕೋಬೋದು ನೋಡಿ. ಈ ಥರ ಟ್ರೇಗಳು ನಾನು ಸುಮಾರು ಟ್ರೇಗಳು ತೊಗೊಂಡಿದ್ದು. ನನ್ನ ಕಸಿನ್ಗೂ ಸ್ವಲ್ಪ ಟ್ರೇಗಳು ಈ ಥರದ್ದು ಫಂಕ್ಷನ್ನು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಬಂದು ಇಲ್ಲೇ ತುಂಬ ಪರ್ಚೇಸ್ ಮಾಡಿ ತೆಗೆದು ಕೊಟ್ಟು ಕಳಿಸಿದ್ದೆ. ತುಂಬ ಚೆನ್ನಾಗಿದೆ. ಎಷ್ಟು ವೆರೈಟಿ ಇದೆ ಅಂದರೆ ನಾನು ಸುಮಾರು ತೊಗೊಂಡಿದ್ದೀನಿ, ನಾನು ತೋರಿಸ್ತೀನಿ ತೊಗೊಂಡಿರೋದನ್ನ. ಸುಮಾರು ತೊಗೊಂಡಿದ್ದೀನಿ ನಾನು ಇಲ್ಲೇ. ಮತ್ತು ಈ ಥರ ಮಸಾಲೆ ಬಾಕ್ಸ್ಗಳಲ್ಲಿ ವೆರೈಟಿ ಮಸಾಲೆ ಬಾಕ್ಸ್ಗಳು, ಬರೀ ಮಸಾಲೆಗೆ ಅಂತ ಅಲ್ಲ, ಇದು ಏನಾದರೂ ನಾವು ಈಗ ಡ್ರಾಯಿಂಗ್ ಏನಾದರೂ ಅಂದರೆ ಚಿತ್ರ ಏನಾದರೂ ಬಿಡ್ಸೋಕ್ಕೆ ಏನಾದರೂ ಹಾಕಿಟ್ಕೋಬೋದು, ಅಥವಾ ಏನಾದ್ರು ಕಲರ್ಗಳು ಏನಾದರೂ ಹಾಕಿಟ್ಕೋಬೋದು, ಆ ಥರದ್ದು ಕೂಡ ಎಲ್ಲ ಹಾಕಿಟ್ಕೋಬೋದು. ಅಷ್ಟು ಚೆನ್ನಾಗಿದೆ ನೋಡಿ. ಮಸಾಲೆ ಬಾಕ್ಸು ಈ ಥರ ರೌಂಡ್ ಮಸಾಲೆ ಬಾಕ್ಸು ಇದೆ. ಅದು ಅಲ್ಲದೆ ಈ ಥರ ಸ್ಕ್ವೇರಲ್ಲಿ ನಾನು ನೋಡಿದ ಆ್ಯಕ್ಚುಲಿ ಬರೀ ರೌಂಡ್ ಮಾತ್ರ ನೋಡಿದ್ದೆ. ನಂಗೆ ಇದು ನೋಡಿ ತುಂಬ ಖುಷಿ ಆಯಿತು. ನಾನೊಂದು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನನ್ನ ಹತ್ರ ಆಲ್ರೆಡಿ ಒಂದು 2-3 ಇತ್ತು, ಹಂಗಾಗಿ ನಾನು ತೊಗೊಳ್ಳಿಲ್ಲ ನೋಡಿ. ಈ ಥರ ಹಿಟ್ಟು ಜರಡಿ ಮರ ಮಾಡೋದು ಜರಡಿಗಳು ಎಲ್ಲ ವೆರೈಟಿ ಈಗೆಲ್ಲ ಬೇರೆ ಥರ ಎಲ್ಲ ಬಂದಿದೆ. ಬಟ್ ಇದು ಚೆನ್ನಾಗಿದೆ. ನಾನು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಅದು ತೊಗೊಂಡಿರೋದು ಇಲ್ಲಲ್ಲ, ಬೇರೆ ಕಡೆ, ಬಟ್ ಅದು ಚೆನ್ನಾಗಿದೆ. ಅದರಲ್ಲಿ ವೆರೈಟಿ ಇತ್ತು. ಪ್ಲಾಸ್ಟಿಕ್ ಐಟಮ್ಗಳಂತೂ ಎಷ್ಟಿತ್ತು ಅಂತ ಅಂದರೆ ಅದು ಒಂದಲ್ಲ ಒಂದು ಅಂತ ಹೇಳೋಕ್ಕೆ ಅಸಾಧ್ಯ, ಅಷ್ಟಿತ್ತು. ಹಾಗೆಯೇ ಬರೀ ಪ್ಲಾಸ್ಟಿಕ್ ಐಟಮ್ಗಳಲ್ಲ, ಗಿಫ್ಟು ಏನಾದರೂ ಕೊಡೋದಿದ್ರೆ ನಾವು ಈ ಥರದ್ದು ಏನಾದರೂ ರಾಧಾಕೃಷ್ಣ, ಗಣಪತಿ, ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ. ನಂಗೆ ರಾಘವೇಂದ್ರ ಸ್ವಾಮಿ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಂಗೆ ನೋಡೇ ಖುಷಿ ಅನ್ನಿಸ್ತು. ಅದು ಅಲ್ಲದೆ ಎಲ್ಲ ಥರ ನಾವೇನಾದರೂ ಗಿಫ್ಟ್ ಕೊಡೋದಿದ್ರೆ ನೋಡಿ, ಅಂಬೇಡ್ಕರ್ದು ಫೋಟೋ, ಮತ್ತು ರಾಧಾಕೃಷ್ಣಂದು, ಎಷ್ಟು ಆಂಜನೇಯ ಸ್ವಾಮಿದು, ಎಷ್ಟು ವೆರೈಟಿ ಫೋಟೋಗಳಿತ್ತು ಅಂತ ಅಂದರೆ ಆ ಫೋಟೋಗಳು ನೋಡ್ತಾ ಇದ್ದರೆ ಕೆಲವು ಒಂಥರ ನೋಡಿದರೆ ಒಂಥರ ಹಳೇ ಥರ ಕಾಣಿಸುತ್ತೆ, ಅಥವಾ ಹೆಂಗಾದರೂ ಕಾಣಿಸುತ್ತೆ. ಬಟ್ ಹಂಗಿರಲಿಲ್ಲ, ಅದು ಎಷ್ಟೊಂದು ದಿನದಿಂದ ಇಟ್ಟಿರೋದು ಆದರೂ ಕೂಡ ತುಂಬ ಒಂಥರ ಕ್ಲೀನಾಗಿತ್ತು. ಮತ್ತು ಸತ್ಯನಾರಾಯಣದು ಸ್ವಾಮಿದು ಫೋಟೋ ಆ ಥರದ್ದು. ಮತ್ತು ಇನ್ನೊಂದು ನೋಡಿದೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಬುಟ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಮಕ್ಕಳು ಚಿಕ್ಕ ಮಗು ಆದಾಗ ಅದಕ್ಕೆ ಮಕ್ಕಳಿಗೆ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ತೀವಲ್ಲ ಆ ಥರದ್ದು ಬುಟ್ಟಿ. ಆ ಬುಟ್ಟಿಗಳಂತೂ ಎಷ್ಟು ವೆರೈಟಿ ಬುಟ್ಟಿ ಇತ್ತು ಅಂದರೆ ನಂಗೆ ಅದ್ರಲ್ಲಿ ತುಂಬ ಇಷ್ಟ ಆಯಿತು ನೋಡಿ. ಇದೆಲ್ಲ ಮ್ಯಾಟ್ಗಳು. ನಾನು ಇದು ಟವಲ್ಲ ಮ್ಯಾಟ ಅಂತ ನನಗೆ ಕನ್ಫ್ಯೂಸ್ ಆಗಿ ಮುಟ್ಟಿ ನೋಡ್ತಿದ್ದೆ, ಬಟ್ ಮ್ಯಾಟ್ ಅದು ತುಂಬ ಚೆನ್ನಾಗಿತ್ತು. ಹಾಗೆಯೇ ಸ್ಕ್ರೀನ್ಗಳು ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಬಕೆಟ್ಗಳು, ಮತ್ತು ಬಾತ್ರೂಮಿಗೆ ಯೂಸ್ ಮಾಡೋಂಥ ಹಾರ್ಪಿಕ್ಕು, ಮತ್ತು ಡಿಶ್ ವಾಷರ್ಗಳು ಆ ಥರದ್ದೆಲ್ಲ ಎಷ್ಟು ಇತ್ತು ಅಂತ ಅಂದರೆ ಬಕೆಟ್ಗಳಂತೂ ಅಸಾಧ್ಯ. ಅದು ನೋಡೋಕ್ಕೆ ಎಷ್ಟು ನನಗೆ ಅದನ್ನು ಫುಲ್ ವೀಡಿಯೋ ಮಾಡೋಕ್ಕಾಗ್ದೇ ಒಂದೇ ಸಲ ಇಷ್ಟು ದೂರ ನಿಂತು ಅಂದರೆ ವಿಡಿಯೋ ತೊಗೊಂಡೆ ನಾನು ನೋಡಿ. ಇಲ್ಲಿ ಇದು ಏನು ವಾಷಿಂಗ್ ಮಿಷಿನಿಗೆ ಹಾಕೋ ಲಿಕ್ವಿಡ್ಗಳು, ವೀಲ್ ಪೌಡ್ರುಗಳು, ಸೋಪಿನ ಪೌಡ್ರುಗಳು, ಪಾತ್ರೆ ತೊಳೆಯೋ ಸೋಪು, ಬ್ರಷ್ಷು, ಜುಂಗು, ಅದೆಲ್ಲ ಎಷ್ಟಿತ್ತು ಅಂದರೆ ಅದು ನನಗೆ ಒಂದೊಂದನ್ನೇ ತೊಗೊಳಕ್ಕೆ ವಿಡಿಯೋ ತುಂಬ ಅಸಾಧ್ಯ ಅನ್ನಿಸ್ತು, ಅಷ್ಟಿತ್ತು ನೋಡಿ ಇಲ್ಲಿ. ಮತ್ತು ಈ ಅಡುಗೆ ಮನೆಗೆ ಬೇಕಾಗಿರೋ ಅಂಥ ಈ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳೆಲ್ಲ ಹೆಂಗಿತ್ತು ಇಲ್ಲಿ ಅಂತ ಅಂದರೆ ಔಟ್ಸೈಡೆಲ್ಲ ತೊಗೊಂಡಿದ್ದೀನಿ, ನಾನು ನೋಡಿದ್ದೀನಿ, ಆನ್ಲೈನಲ್ಲೂ ಕೂಡ ತರಿಸಿ ನೋಡಿದ್ದೀನಿ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಸ್ಟೀಲ್ ಪಾತ್ರೆ ಅಂಗಡಿಗಳಿಗೇ ಹೋಗಿ ತೊಗೊಂಡಿದ್ದೀನಿ ನಾನು, ಬಟ್ ಅದಕ್ಕಿಂತ ಇಲ್ಲಿ ತುಂಬ ವೆರೈಟಿ ಆಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ಒಂಥರ ಈ ಸ್ಪೂನ್ಗಳು ಇವೆಲ್ಲ ಸೆಟ್ಟು, ಮತ್ತು ಕತ್ರಿ, ಈ ಥರದ್ದೆಲ್ಲ ತುಂಬ ವೆರೈಟಿ ಇತ್ತು. ನೀವು ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಚಾಪರ್ ಬೋರ್ಡಿಗೆ ಬಳಸೋ ಅಂಥ ಚಾಕ್ಗಳು, ಪ್ರತಿಯೊಂದೂ ಅಡುಗೆ ಮನೆಗೆ ನಾವೇನಾದರೂ ಇಲ್ಲಿ ಬಂದರೆ ಒಂದು ಸಲ ನಾವು ಒಂದು ಸ್ಪೂನಿಂದ ಹಿಡಿದು ಒಂದು ಮನೆಗೆ ಏನೇನು ಬೇಕು ಆ ಥರದ್ದು ಎಲ್ಲ ಐಟಮ್ಗಳು ಇಲ್ಲೇ ಸಿಗುತ್ತೆ. ನಾವು ಬೇರೆ ಕಡೆ ಹೋಗಿ ಹುಡುಕ್ಬೇಕು, ಸರ್ಚ್ ಮಾಡಬೇಕು, ಆ ಥರ ಏನಿಲ್ಲ. ನನಗೆ ಇದರಲ್ಲಿ ತುಂಬ ಈ ಥರದ್ದು ಏನು ಈಗ ನಾವು ಇದು ಮಾಡ್ತೀವಲ್ಲ ಬೂಂದಿ ಮಾಡ್ತೀವಲ್ವ ಆ ಥರದ್ದು ಜಾಲರಿಗಳು ಎಷ್ಟು ದೊಡ್ಡದೆಲ್ಲ ಇತ್ತು ಅಂತ ಅಂದರೆ ಅದು ಒಂಥರ ತುಂಬ ಚೆನ್ನಾಗಿತ್ತು. ಮತ್ತು ನನಗೆ ಇದೊಂದು ಮಗ್ಚೆಕಾಯಿ ತುಂಬ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅದನ್ನು ತೆಗೆದು ಇಟ್ಟಿದ್ದೆ ಲಾಸ್ಟಿಗಲ್ಲಿ. ಬಟ್ ನಾನು ವೀಡಿಯೋ ಮಾಡುವಾಗ
ಇವಾಗ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟು ಬಂದಿದ್ದೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ತೊಗೊಳ್ಳೋಣ ಅಂತ. ಬಟ್ ಅದೊಂದು ಮಿಸ್ ಆಯಿತು. ಇನ್ನೊಂದ್ಸಲ ಹೋದಾಗ ಆ ಕಡೆನೇ ಹೋಗ್ತಾ ಇರ್ತೀನಿ ನಾನು ಅವಾಗವಾಗ, ಹಂಗಾಗಿ ತೊಗೊಳ್ಳೋಣ ಅಂತ ಸುಮ್ಮನಾದೆ. ರೇಟು ಅಷ್ಟೇ, ನಾನು ರೇಟ್ನು ಕೂಡ ಕೆಲವೊಂದ್ರಲ್ಲಿ ನಾನು ತೋರಿಸಿದ್ದೀನಿ, ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬ ಕಮ್ಮಿ ಅನ್ನಿಸ್ತು ಔಟ್ಸೈಡ್ಗಿಂತ, ತುಂಬ ಕಮ್ಮಿ ಅನ್ನಿಸ್ತು. ಸ್ಟೀಲ್ ಪಾತ್ರೆ ಅಂಗಡಿಲೇ ಹೋಗಿ ಸುಮಾರು ತೊಗೊಂಡು ನೋಡಿದ್ದೀನಿ ನಾನು. ಮತ್ತು ನೋಡಿ ಪಾತ್ರೆ ಸ್ಟ್ಯಾಂಡು, ಸ್ಟೀಲ್ ಪಾತ್ರೆ ಸ್ಟ್ಯಾಂಡು ಅದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಮತ್ತು ಈ ನಾವೇನಾದರೂ ಪಾತ್ರೆ ಕೆಳಗಡೆ ಹಾಕಿಟ್ಕೊಳ್ತೀವಲ್ಲ ರಿಂಗ್ಸ್ಗಳು, ಆ ಥರದ್ದೆಲ್ಲ ತುಂಬ ವೆರೈಟಿ ಇತ್ತು. ನಾವು ಒಂದು ಐಟಮ್ ತೊಗೊಳ್ಳೋಣ ಅಂತ ಹೋದರೆ ಒಂದು 4-5 ತೊಗೋಬೋದು ಆ ಥರ. ಏಕೆಂದರೆ ನಾವು ಎಲ್ಲೆಲ್ಲೋ ಸರ್ಚ್ ಮಾಡಿರ್ತೀವಿ, ಒಂದೊಂದ್ಸಲ ಈ ಥರ ಸಿಕ್ಕಿಲ್ಲ, ಈ ಸ್ಪೂನ್ ಸಿಕ್ಕಿಲ್ಲ, ಇದೇ ಥರದ್ದು ಬೇಕು ಅಂತ, ಆ ಥರ ಸಿಕ್ಕಿರಲ್ಲ. ಬಟ್ ಇಲ್ಲಿ ಎಲ್ಲ ಥರದ್ದು ಇದೆ ನೋಡಿ. ಇಲ್ಲಿ ಚಿಕ್ಕ ಚಿಕ್ಕದು ಚೊಂಬು, ಮಿಳ್ಳೆಗಳು, ಚಿಕ್ಕ ಚಿಕ್ಕದು ಬಾಟ್ಲಿಗಳು, ಮತ್ತು ತುಪ್ಪದ್ದು ಬರುತ್ತಲ್ಲ ಒಂಥರ, ಈ ಒಂಥರ ಇದ್ರ ಥರ ಏನು ತುಪ್ಪ ಹಾಕಿಟ್ಕೊಳೋದು, ಅದರಲ್ಲಿ ಎಷ್ಟು ವೆರೈಟಿ ಇತ್ತು ಅಂತಂದರೆ, ಸ್ಪೂನು ಚಿಕ್ಕ ಚಿಕ್ಕದೆಲ್ಲ ಸ್ಪೂನ್ ಜೊತೆ ಹಾಕಿಡೋದು, ಹಾಗೆಯೇ ಚಿಕ್ಕ ಚಿಕ್ಕದು ಸ್ಟೀಲ್ ಬಾಕ್ಸ್ಗಳು, ಈ ಥರ ಮಿಳ್ಳೆಗಳಂತೂ ತುಂಬ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕದು ಎಷ್ಟು ಚೆನ್ನಾಗಿತ್ತು ಅಂದರೆ, ಮತ್ತು ವೆಯ್ಟ್ ನನ್ನ ಕೈಲೂ ಕೂಡ ಹಿಡ್ದು ನೋಡ್ತಾ ಇದ್ದೆ, ಏನು ಜಸ್ಟ್ ಹಂಗೆ ಇದೆಯೋ, ಲೈಟ್ ವೆಯ್ಟ್ ಆಗಿದೆಯೋ ಅಥವಾ ಚೆನ್ನಾಗಿದೆಯೋ, ವೆಯ್ಟ್ ಆಗಿದೆಯೋ ಅಂತ ನೋಡಿ. 250 ಅಂತೆ. ನಾನು ಔಟ್ಸೈಡ್ ಒಂದ್ಸಲ ಪಾತ್ರೆ ಅಂಗಡಿಲಿ ಹೋಗಿ ನೋಡಿದ್ದೆ, ಒಂದು 320 ಎಷ್ಟೋ ಸಮಥಿಂಗ್ ಇತ್ತು ಆ ಥರದ್ದು. ಇಲ್ಲಿ ಎಷ್ಟಿದೆ ಅಂತ ನಾನು ಅದಕ್ಕೆ ಹೋಗಿ ಅದನ್ನು ನೋಡಿದೆ, ಬಟ್ ಕಮ್ಮಿ ಅನ್ನಿಸ್ತು ತುಂಬ. ಮತ್ತು ಈ ಥರ ಸ್ಟೀಲ್ದು ಸ್ಪೂನೆಲ್ಲ ಹಾಕಿಟ್ಕೊಳೋದು, ಮತ್ತು ನೋಡಿ ಇದು ಸೆಟ್ಟು ಅಂದ್ಕೊಂಡೆ ನಾನು, ಸೆಟ್ಟೆಲ್ಲ ಒಂದೊಂದಕ್ಕೇ. ಮತ್ತು ಜಗ್ಗುಗಳು, ಸ್ಟೀಲ್ ಜಗ್ಗಳು, ಸ್ಟೀಲ್ದು ಬೌಲ್ಗಳು, ಅದರಲ್ಲೂ ಈ ಥರ ಮುಚ್ಚುಳ ಇರೋ ಅಂಥ ಪಾತ್ರೆಗಳಂತೂ ತುಂಬ ವೆರೈಟಿ ಇತ್ತು. ಮತ್ತು ಈ ಕಾಫಿ ಮಾಡೋದು, ಮತ್ತು ಹಾಲು ಬಿಸಿ ಮಾಡೋದು ಆ ಥರದ್ದೆಲ್ಲ, ಮತ್ತು ಈ ಥರ ತಟ್ಟೆಗಳು, ಈ ಡಿಸೈನ್ ತಟ್ಟೆ, ತಿಂಡಿದು ಮಕ್ಕಳಿಗೆಲ್ಲ ಹಾಕ್ಕೊಡ್ತೀವಲ್ಲ ಚಿಕ್ಕ ಚಿಕ್ಕ ತಟ್ಟೆಗಳು, 2-3 ಡಿವೈಡ್ ಇರೋದು, ಮತ್ತು ಚಿಕ್ಕ ಚಿಕ್ಕದು ಲೋಟಗಳು, ಮತ್ತು ಸ್ಟೀಲ್ ಬಾಕ್ಸ್ಗಳು, ದೊಡ್ಡ ದೊಡ್ಡ ಪಾತ್ರೆಗಳು. ಇಷ್ಟು ಅಲ್ಲದೆ ತುಂಬ ಮೇಲೂ ಕೂಡ ನೋಡಿ ಚಿಕ್ಕದು ಪುಟಾಣಿ ಗ್ಲಾಸು. ನಂಗೆ ಅದು ನೋಡಿ ನಂಗೆ ಒಂಥರ ಖುಷಿ ಅನ್ನಿಸ್ತು. ಎಷ್ಟು ಪುಟಾಣಿ ಇದೆ, ಒಂದು ಸಿಪ್ ಅಷ್ಟೇ ಕಾಫಿ ಏನಾದರೂ ಹಾಕ್ಕೊಟ್ರೆ, ಅಷ್ಟು ಚಿಕ್ಕದಿಂದ ಹಿಡಿದು ಅಷ್ಟು ದೊಡ್ಡದು ನೋಡಿ. ಇಷ್ಟು ದೊಡ್ಡದು ಗ್ಲಾಸ್ ಎಲ್ಲ ಥರನೂ ಇತ್ತು. ಮತ್ತು ಹಾಗೆಯೇ ಈ ಥರ ಜರ್ಮನ್ ಸಿಲ್ವರ್ ಅಂತೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನಾನು ಜರ್ಮನ್ ಸಿಲ್ವರ್ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಈ ಥರದ್ದು ನೋಡಿ ನಾನು ಲಾಸ್ಟ್ ಟೈಮೆಲ್ಲ ವರಮಹಾಲಕ್ಷ್ಮಿ ಟೈಮಲ್ಲಿ ತೊಗೊಳ್ಳೋಣ ಅಂತ ನೋಡಿ, ರೈಟ್ ಅಂತೂ ತುಂಬ ಜಾಸ್ತಿ ಆಯಿತು. 1,500, 2,000, 2,500, 3,000. ನಾನು ಟೌನ್ ಒಳಗಡೆ ಒಂದು ಸಲ ಹೋಗಿ ವರಮಹಾಲಕ್ಷ್ಮಿ ಟೈಮಲ್ಲಿ ನೋಡಿದ್ದೆ, ತುಂಬ ಜಾಸ್ತಿ 1,500, 600 ಚಿಲ್ಲರೆ ಇತ್ತು ಒಂದು ಆನೆಗೆ. ಹಂಗಾಗಿ ನಾನು ತೊಗೊಳ್ದೇ ಹಾಗೆ ಬಂದಿದ್ದೆ, ನೆಕ್ಸ್ಟ್ ನೋಡೋಣ ತೊಗೊಳ್ಳೋಣ ಅಂತ. ಬಟ್ ಇದು ತುಂಬ ಕಮ್ಮಿ ಇತ್ತು, 909 ಅಂದರೆ 909 ರೂಪಾಯಿ ಎಷ್ಟೇ ಇತ್ತು. ಅದನ್ನ ನೋಡಿ ಬಂದಿದ್ದೀನಿ ನಾನು, ಹೋಗಿ ತೊಗೋಬೇಕು, ಇದೆಯಾ ಸ್ಟಾಕ್ಸು ಅಂತ ಕೇಳಿದೆ. ಇದೆ ಮ್ಯಾಮ್, ಜಸ್ಟ್ ಸ್ಯಾಂಪಲಿಗೆ ಅಷ್ಟೇ ಅಲ್ಲಿ ಇಟ್ಟಿದ್ವಿ ಅಂತ ಹೇಳಿದ್ರು ಅವರು. ನೋಡಿ ಈ ಥರದ್ದು 650. ನಾನು ಆನ್ಲೈನಲ್ಲೂ ಈ ಥರದ್ದು ನೋಡಿದ್ದೀನಿ, 1,050, 1,150 ಹಿಂಗೆಲ್ಲ ಇದೆ, 1,500 ಸಮಥಿಂಗ್ ಇದೆ ಈ ಥರದ್ದು. ಬಟ್ ಇಲ್ಲ 650 ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತು. ನೋಡಿ ಈ ಥರ ಬೌಲ್ಗಳು ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ಬೆಳ್ಳಿದೆಲ್ಲ ಇದೆ, ಬಟ್ ಬೆಳ್ಳಿದಕ್ಕೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ, ಆ ಥರ ಇತ್ತು ನೋಡಿ. ಈ ಥರದ್ದು ಕುಂಕುಮದ ಬಣ್ಣಿ ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗೆ ಇಲ್ಲಿ ಜರ್ಮನ್ ಸಿಲ್ವರ್ ಇರೋದು ನಾನು ಈ ಲೈನಲ್ಲಿ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ. ಅವ್ರನ್ನ 2 ಸಲ ಕೇಳಿದೆ, ಜರ್ಮನ್ ಸಿಲ್ವರಾ ಅಥವಾ ಏನಾದರೂ ಜಸ್ಟ್ ಇಮಿಟೇಟಿಂಗು ವೈಟು ಬರುತ್ತಲ್ಲ ಆ ಥರದ್ದ ಅಂತ. ಇಲ್ಲ ಅವರಿಲ್ಲ ಮ್ಯಾಮ್, ಜರ್ಮನ್ ಸಿಲ್ವರೇ ಅಂತ ಹೇಳಿದ್ರು. ಅದರಲ್ಲಿ ವೆರೈಟಿ ಬೌಲ್ಗಳು ಜಸ್ಟ್ ಸ್ಯಾಂಪಲಿಗೆ ಮಾತ್ರ ಇಟ್ಟಿದ್ವಿ, ಇನ್ನೂ ಇದೆ. ಅಲ್ಲಿ ಸ್ವಲ್ಪ ರೋಡ್ ಕೆಲಸ ನಡೀತಾ ಇತ್ತು ಮುಂದೆ, ಹಂಗಾಗಿ ಅಲ್ಲಿ ಸ್ವಲ್ಪ ಡಸ್ಟ್ ಜಾಸ್ತಿ ಆಗಿದೆ, ಹಂಗಾಗಿ ಸ್ವಲ್ಪ ಎಲ್ಲ ಎತ್ತಿಟ್ಟು ಜಸ್ಟ್ ಸ್ಯಾಂಪಲಿಗೆ ಮಾತ್ರ ಇಟ್ಟಿದ್ವಿ ಅಂತ ಹೇಳ್ತಾಯಿದ್ರು. ನೋಡಿ ಈ ಥರ ವಿಗ್ರಹಗಳು ಎಷ್ಟೊಂದಿತ್ತು ವಿಗ್ರಹಗಳು. ಈ ಥರ ಕಾಮಧೇನು ಬರುತ್ತಲ್ಲ ಆ ಥರದ್ದು ವಿಗ್ರಹ, ಮತ್ತು ಚಿಕ್ಕದು ನೀವು ನೋಡ್ತಾ ಇರ್ಬೋದು ಕೆಳಗಡೆ, ಆ ಥರ ವಿಗ್ರಹಗಳೆಲ್ಲ ತುಂಬ ಒಂಥರ ಕ್ವಾಲಿಟಿಯಾಗಿತ್ತು. ಮತ್ತು ಈ ತಟ್ಟೆಗಳು, ದೊಡ್ಡ ಪಾತ್ರೆಗಳು, ಮತ್ತು ನೋಡಿ ಲಕ್ಷ್ಮಿ ಮುಖವಾಡ ಎಷ್ಟು ವೆರೈಟಿ ಇತ್ತು ಅಂತಂದರೆ, ಹಿತ್ತಾಳೆದು ಬೇಕಾ, ಮತ್ತು ಫುಲ್ ಡೆಕೋರೇಟಿವ್ ಆಗಿರೋದು ಆ ಥರದ್ದು ಕೂಡ ಇತ್ತು. ಮತ್ತು ಕಾಪರ್ದು ಸ್ಟೀಲ್ ಬಾಟಲ್ಗಳು. ನನ್ನ ಹತ್ರ ಈ ಥರದ್ದು ಇದೆ ದೀಪ, ಅದಕ್ಕೆ ಅವ್ರನ್ನ ಕರೆದು ರೇಟ್ ಇಷ್ಟೇನಾ ನಿಜನಾ ಅಂತ ಹೇಳ್ಬಿಟ್ಟು 2 ಸಲ ಕನ್ಫರ್ಮ್ ಮಾಡಿಕೊಂಡೆ. ನಾನು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿದ್ದೆ ಇದನ್ನು, ಈ ಥರದ್ದು. ಅದಕ್ಕೆ ಅವ್ರನ್ನ ಕರೆದು ಕೇಳಿದೆ, ಅವರು ಇಲ್ಲ ಅಷ್ಟೇ ಅಮೌಂಟು ಅಂದರು. ಆನ್ಲೈನಲ್ಲೂ ಕೂಡ ನೋಡಿದ್ದೆ ನಾನು ಈ ಥರದ್ದು. ಬಟ್ ಆನ್ಲೈನು ಇಲ್ಲಿಗೆ ಎಲ್ಲ ಸೇರಿಸಿದ್ರೆ ತುಂಬ ರೇಟ್ ತುಂಬ ಚೀಪ್ ಅನ್ನಿಸ್ತು ನನಗೆ. ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ. ಅದು ಅಲ್ಲದೆ ನಾವು ಚಿಕ್ಕದು ತಾಮ್ರದ್ದು ಮತ್ತು ಹಿತ್ತಾಳೆದು ಆ ಥರದ್ದೆಲ್ಲ ದೀಪಗಳು ಬರುತ್ತಲ್ಲ ಆ ಥರದ್ದು ಕೂಡ ಇತ್ತು. ಮತ್ತು ದೀಪ ಆರತಿ ಮಾಡ್ತೀವಲ್ಲ ಆ ಥರದ್ದು. ಅದು ಅಲ್ಲದೆ ತುಂಬ ಅಟ್ರಾಕ್ಟಿವ್ ಆಗಿದ್ದು ಅಂತ ಅಂದರೆ ನನಗೆ ನೋಡಿ, ಇಲ್ಲಿ ವಿಗ್ರಹ
ಚಿಕ್ಕ ಪುಟಾಣಿ ನಾನೊಂದು ಸಲ ಈ ಥರದ್ದು ಕೃಷ್ಣನ ವಿಗ್ರಹ ಬೇಕು ಅಂತ ಎಷ್ಟು ಎಲ್ಲೆಲ್ಲಿ ಹುಡುಕಿದ್ದೆ ಅಂತ ಅಂದರೆ ಇಷ್ಟೇ ಬೇಕು ಅಂತ ಅಂದರೆ ನಮ್ಮದು ಇಡೀ ಒಂದು ಮುಷ್ಟಿ ಆಗೋಷ್ಟು ಇರಬೇಕಂತೆ ವಿಗ್ರಹ, ಅದಕ್ಕಿಂತ ದೊಡ್ಡದು ಇರಬಾರ್ದಂತೆ. ಮನೇಲಿ ನಾವೇನಾದರೂ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ನನಗೆ ಎಲ್ಲಿ ನೋಡಿದ್ರು ಎಲ್ಲ ದೊಡ್ಡ ದೊಡ್ಡದೇ ಸಿಗ್ತಾಯಿತ್ತು. ಆನ್ಲೈನಲ್ಲೂ ನೋಡಿದ್ದೆ. ನನ್ನ ಕೃಷ್ಣನ ವಿಗ್ರಹ ಆ್ಯಕ್ಚುಲಿ ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ, ಸ್ವಲ್ಪ ದೊಡ್ಡದಿದೆ ಅದು. ನನಗೆ ಈ ಥರದ್ದು ಬೇಕಿತ್ತು, ಅವಾಗ ನಂಗೆ ಸಿಗಲೇ ಇಲ್ಲ. ಇಲ್ಲಿ ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಬಟ್ ತೊಗೊಂಡಿದ್ದೀನಿ, ಜಾಸ್ತಿ ಇಟ್ಕೋಬಾರ್ದು ದೇವ್ರ ಮನೇಲಿ ಅಂತ ನಾನು ಬಂದೆ. ನೋಡೋಣ ನೆಕ್ಸ್ಟು ಹೋಗೋಣ ಅಂತ ಇದ್ದೀನಿ. ಅವಾಗ ಹೋದಾಗ ಅದನ್ನೊಂದು ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ ವಿಗ್ರಹ ನಂಗೆ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ಎಲ್ಲ ಥರ ಈ ಕೃಷ್ಣಂದು ಪುಟಾಣಿ ಕೃಷ್ಣನ ವಿಗ್ರಹಗಳು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಅದು ಕೇಳಿದೆ ನಿಜವಾಗ್ಲೂ ಬ್ರೇಸ್ತಾ ಇದು ಅಥವಾ ಮೇಲೆ ಪೇಂಟ್ ಆಗಿರೋದ ಅಂತ. ಇಲ್ಲ ಬ್ರೇಸ್ತೆ ಅಂತ ಹೇಳಿದ್ರು. ನೋಡಿ ಈ ಥರದ್ದು ವರಮಹಾಲಕ್ಷ್ಮಿ ಟೈಮಲ್ಲಿ ನಾನು ಲಾಸ್ಟ್ ಟೈಮು ಈ ಥರದ್ದು ಎಷ್ಟೊಂದು ಸರ್ಚ್ ಮಾಡಿದೆ. ನಂಗೆ ಇದೇ ಸೈಜಲ್ಲಿ ದೀಪ ಇಡೋಕ್ಕೆ ಬೇಕು ಅಂತ ನಂಗೆ ಸಿಕ್ಕೇ ಇರಲಿಲ್ಲ. ಬಟ್ ಇವಾಗ ಇಲ್ಲಿ ಇದ್ದಿದ್ದು ನೋಡಿ ನನಗೆ ಖುಷಿ ಆಯಿತು. ಸರಿ ನೆಕ್ಸ್ಟ್ ಟೈಮ್ ತೊಗೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ. ನೋಡಿ ಈ ಥರದ್ದು ವುಡ್ಡಂದು ಸ್ಪೂನ್ ಬರುತ್ತಲ್ಲ, ನಾನು ಸುಮಾರು ಬಳಸ್ತೀನಿ ಆ ಥರ ವುಡ್ಡನ್ ಸ್ಪೂನ್ ಇರೋದು. ಮತ್ತು ಯಾವ ಥರ ಅಂತ ಅಂದರೆ ನೋಡಿ ಇಲ್ಲಿ ಕುಟಾಣಿ ನನ್ನ ಹತ್ರ ಇದೆ. ಈ ಥರ ಕುಟಾಣಿ ನನಗೆ ಮನೆ ಹತ್ರ ಬಂದಿದ್ದರು ಯಾರೋ ಒಂದು ಸಲ, ಅವ್ರ ಹತ್ರ ತೊಗೊಂಡಿದ್ದೆ. ಈಗ ಮಾರಕ್ಕೆ ಅಂತ ಇದನ್ನು ಮಾಡಾರೆ ಬರ್ತಾರೆ ಅಲ್ವಾ, ಅವ್ರ ಹತ್ರ ತೊಗೊಂಡಿದ್ದೆ ನಾನು. ಅದು ಒಂಥರ ಚೆನ್ನಾಗಿತ್ತು. ಮತ್ತು ತುರೆಮಣೆಗಳು ನೋಡಿ ಎಷ್ಟು ವೆರೈಟಿ ಇತ್ತು ಅಂತ ಅಂದರೆ, ನನಗೆ ಬೇಕು ಅಂದಾಗ ನಮಗೆ ಸಿಗೋದೇ ಇಲ್ಲ. ನೋಡಿ ಈ ಥರದ್ದು ಫ್ಲಾಸ್ಕ್ಗಳು ಮತ್ತು ವುಡ್ಡನ್ನು ಚಾಪರ್ ಬೋರ್ಡ್ಗಳು ಬರ್ತಾವಲ್ಲ, ನಾನು ಸುಮಾರು ತೊಗೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ನಂಗೆ ಇಲ್ಲಿದೆ ಅಂತ ಗೊತ್ತಿಲ್ಲ. ನೋಡಿ ಕಳಸ ಇಡೋಕ್ಕೆ ವರಮಹಾಲಕ್ಷ್ಮಿಗೆ ಈ ಥರ ತಾಮ್ರದ ಬಿಂದಿಗೆಗಳು. ಲಾಸ್ಟ್ ಟೈಮು ನಂಗೆ ತಾಮ್ರದ್ದು ನನ್ನ ಹತ್ರ ಒಂದು 2-3 ಬಿಂದಿಗೆ ಇತ್ತು. ಬಟ್ ಅದು ಸೈಜು ಸರಿ ಹೋಗಲಿಲ್ಲ ಅಂತ ಎಷ್ಟು ಅಂಗಡಿ ಹುಡುಕಿದ್ದೆ ಅಂತ ಅಂದರೆ ನನಗೆ ಒಂಥರ ಇವಾಗ ಅನ್ನಿಸ್ತು, ಅಯ್ಯೋ ಇಲ್ಲೇ ಬಂದು ತೊಗೋಬೋದಿತ್ತಲ್ಲ, ಇಷ್ಟು ಹತ್ರ ಬಿಟ್ನಲ್ಲ ಅಂತ. ನೋಡಿ ಈ ಥರ ಏನಾದ್ರೂ ಸರ್ವ್ ಮಾಡೋಕ್ಕೆ ಸರ್ವ್ ಬೌಲ್ ಥರನೂ ಇದೆ, ಅಥವಾ ಏನಾದ್ರು ಕುಕ್ ಮಾಡ್ಬೋದು. ಆ ಥರ ತುಂಬ ಚೆನ್ನಾಗಿದೆ. ಇದು ಏನು ಅಂತ ನಾನು ಒಂದ್ಸಲ ನೋಡಿದೆ. ಒಂಥರ ಒಂಥರ ಸ್ಪೂನ್ ಥರನೂ ಅನ್ನಿಸ್ತಿತ್ತು, ಜಪಮಣಿ ಥರನೂ ಅನ್ನಿಸ್ತಿತ್ತು. ಮತ್ತು ಚಾಕ್ಗಳು ಎಷ್ಟು ವೆರೈಟಿ ಇತ್ತು ಅಂತ ಅಂದರೆ, ಒಂದೇ ಡಿಸೈನ್ ಏನೋ ಅಂತ ನೋಡೋಣ ಅಂತ ಹೋದರೆ ಬಟ್ ತುಂಬ ವೆರೈಟಿ ಇತ್ತು. ನೋಡಿ ಇಲ್ಲಿ ಬಟ್ಟೆಗೆ ಹಾಕೋ ಕ್ಲಿಪ್ಗಳು, ಸ್ಟೀಲ್ದು ಕ್ಲಿಪ್ಗಳು ಬೇಕಾ, ಪ್ಲಾಸ್ಟಿಕ್ ಕ್ಲಿಪ್ಗಳು ಬೇಕಾ, ನಿಮ್ಗೆ ಯಾವ ಥರ ಬೇಕು, ಎಲ್ಲಿ ಯಾವ ಥರ ಅಂತ ಹೇಳೋಕ್ಕಾಗದೆ. ನೋಡಿ ಹ್ಯಾಂಡ್ ವಾಶು ಡಬ್ಬಿಗಳಂತೂ ತುಂಬ ಡಿಸೈನ್ ಆಗಿತ್ತು. ಅದರಲ್ಲೂ ಒಂದೇ ಈ ಕಡೆ ನೋಡಿ ಇದೊಂದೇ ಡಿಸೈನ್ ಏನೋ ಅಂತ ಅಂದ್ಕೊಂಡು ಈ ಕಡೆ ಬಂದರೆ ಇನ್ನೊಂದು ಥರ ಡಿಸೈನು. ಎಷ್ಟು ಡಿಸೈನ್ ಇತ್ತು ಅಂತ ನೋಡಿ. ಚಾಪರ್ಗಳು ನನ್ನ ಹತ್ರನೂ ಇದೆ ಆ್ಯಕ್ಚುಲಿ ಚಾಪರು, ಬಟ್ ಇಲ್ಲಂತೂ ಇನ್ನೂ ಡಿಫ್ರೆಂಟಾಗಿತ್ತು. ನನಗೆ ಎಷ್ಟು ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ನೀವೊಂದು ಸಲ ಏನಾದರೂ ಒಂದು ಮನೆಗೆ ಒಂದು ವಸ್ತು ತೊಗೋಬೇಕು ಅಂತ ಬಂದರೆ ದಯವಿಟ್ಟು ಇಲ್ಲಿ ಒಂದಲ್ಲ ನೀವು 10 ತೊಗೋತೀರ. ಒಂದು ಸಲ ಬಂದು ನೋಡಿ. ಈ ಥರದ್ದು ಸ್ನ್ಯಾಕ್ಸು ಟಿಫನ್ ಪ್ಲೇಟ್ಗಳು. ನಾನು ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಪ್ಲೇಟೇನೋ ಅಂತ ಬಂದು ನೋಡಿದೆ, ಬಟ್ ಅಲ್ಲ ಫೈಬರ್ದದು ಪಿಂಗಾಣಿ ಥರ ಇತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಸ್ಕ್ರಬ್ಬರ್ಗಳು, ನೀವು ಪಾತ್ರೆ ಉಜ್ಜೋ ಸ್ಕ್ರಬ್ಬರಿಂದ ಹಿಡಿದು ವಾಶ್ ಬೇಷನ್ಗೆ ಎಲ್ಲಿಗಾದರೂ ಯೂಸ್ ಮಾಡ್ಬೋದು. ಎಷ್ಟು 10 ರೂಪೀಸು, 20 ರೂಪೀಸು, 40 ರೂಪೀಸು, 50 ರೂಪೀಸು, ಎಷ್ಟು ಯೂಸ್ ಮಾಡ್ತೀರ ನೀವು ಅಷ್ಟು ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ತವಾಗಳು, ಮತ್ತು ಏನು ಪ್ಲಾಸ್ಟಿಕ್ ಜುಂಗಲ್ದೇ ಸ್ಟೀಲ್ ಜುಂಗಳು, ಸ್ಟೋರೇಜ್ ಬಾಕ್ಸ್ಗಳು, ಬಾತ್ರೂಮ್ ಉಜ್ಜೋ ಬ್ರಷ್ಗಳು, ಎಷ್ಟು ವೆರೈಟಿ ಇದೆ ಅಂತ ಅಂದರೆ ವಾಶ್ ಬೇಷನ್ ಉಜ್ಜೋ ಬ್ರಷ್ಗಳು, ಪ್ರತಿಯೊಂದೂ ನೀವು ಬಾತ್ರೂಮಿಂದ ಹಿಡಿದು ಅಡುಗೆ ಮನೆಗೆ. ಮತ್ತು ಹ್ಯಾಪಿ ಮ್ಯಾನ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಮತ್ತು ಮಿಕ್ಸಿಗಳು ಮತ್ತು ಕಿಟನ್ಗಳು, ಪ್ರತಿಯೊಂದೂ ಮನೆಗೆ ಏನು ಐಟಮ್ಗಳು ಬೇಕು ನೀವು ಈ ಥರದ್ದಿಲ್ಲ. ಮತ್ತು ನೋಡಿ ಅಲ್ಲಿ ಜರಡಿ ಮಾಡ್ತೀವಲ್ಲ ನಾವು, ಹಳೆ ಕಾಲದಲ್ಲಿ ಇತ್ತಲ್ಲ ಒಂದ್ರಿ ಅಂತ ಹೇಳ್ತಿದ್ರು ನೀವು, ಆ ಥರ ಜರಡಿಗಳು ಮತ್ತು ತುರಿಯಮಣೆ, ಪ್ರತಿಯೊಂದೂ ಈ ಥರದ್ದು ಐಟಮ್ಗಳು ಇಲ್ಲ ಅನ್ನೋ ಕಥೆನೇ ಇಲ್ಲ. ನೋಡ್ತಾ ಇರ್ಬೋದು ಪಾಟ್ಗಳು, ನಾವು ಹ್ಯಾಂಗ್ ಮಾಡಿ ಹಾಕ್ತೀವಲ್ಲ ಪಾಟ್ಗಳು, ಆ ಥರದ್ದು ಪಾಟ್ಗಳು ಎಷ್ಟು ಡಿವೈಡ್ ಆಗಿತ್ತು ಅಂತಂದರೆ ಹೆಚ್ಚು ಕಮ್ಮಿ ನೋಡಿ. ಇಲ್ಲೊಂದು ಲೈನು, ಈ ಕಡೆ ಒಂದು ಲೈನು, ಹೆಚ್ಚು ಕಮ್ಮಿ 1, 2, 3, 4 ಹೆಚ್ಚು ಕಮ್ಮಿ 4 ಲೈನಲ್ಲಿ ಎಷ್ಟು ನೋಡ್ತಾ ಇದ್ರೂ ಇನ್ನೂ ಮುಗಿತಾನೇ ಇಲ್ಲ ನನಗೆ. ಅಷ್ಟು ಇನ್ನೂ ಅನ್ನಿಸ್ತಿತ್ತು. 1, 2, 3, 4 ಡಿವೈಡ್ ಆಗಿಟ್ಟಿದ್ರು. ಎಲ್ಲ ದೀಪಲೆ ಕಂಬಗಳು, ಹಿತ್ತಾಳೆ ದೀಪಗಳು, ಸ್ಟೀಲ್ ದೀಪಗಳು, ಮತ್ತು ಜರ್ಮನ್ ಸಿಲ್ವರ್ ದೀಪಗಳು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಅಲ್ಲಿ ತೋರಿಸೋರು ಅಷ್ಟೇ, ಓನರು ಅಷ್ಟೇ, ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ದಯವಿಟ್ಟು ಒಂದ್ಸಲ ಇಲ್ಲೇನಾದರೂ ಇದ್ದರೆ ಈ ಕಡೆ ಸೈಡ್ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.